ನಮಸ್ತೆ ಎಲ್ಲರಿಗೆ. ಇವತ್ತು ನಾನು ನಿಮಗೆಲ್ಲರಿಗೆ ಹೇಳಿಕೊಡುತ್ತೇನೆ ನನ್ನ ಅಮ್ಮನ ಪತ್ರೊಡೆ ರೆಸಿಪಿ. ಪತ್ರೊಡೆಯನ್ನು ನಾವು ಮಳೆಗಾಲದಲ್ಲಿ ತುಂಬ ಇಷ್ಟಪಡುತ್ತಿದ್ದೇವೆ. ಇದು ಎಲೆ ಮತ್ತು ರೈಸ್ ಮೂಂಗಿಂದ ಮಾಡೋದು. ಸೊ ಅಮ್ಮ ಎಲೆಯ ದಂಟೆಯನ್ನು ಕತ್ತರಿಸುತ್ತಿದ್ದಾರೆ. ಸೊ ಎಲೆಯನ್ನು ಚೆನ್ನಾಗಿ ತೊಳೆದು ಅಲ್ಲಿ ಸೈಡಲ್ಲಿ ಇಡಿರಿ ಮತ್ತು ತೆಂಗಿನಕಾಯಿಯನ್ನು ಚೆನ್ನಾಗಿ ಗ್ರೇಡ್ ಮಾಡಿರಿ. ಒಂದು ತೆಂಗಿನಕಾಯಿ ಸಾಕಾಗುತ್ತೆ. ಸೊ ಎಲೆಯನ್ನು ನಾವು ಸೋಕಾಗಲಿಗೆ ಇಟ್ಟಿದ್ದೇವೆ. ಮತ್ತು ಗ್ರೈಂಡರ್ನಲ್ಲಿ ಗ್ರೇಡ್ ಆದ ಒಂದು ಕೊಕೊನಟನ್ನು ನಾವು ಫಿಲ್ ಮಾಡಿದ್ದೇವೆ. ಆದ ನಂತರ ಅದಕ್ಕೆ ಧನಿಯಾ ಪೌಡರ್, ಒಂದು ಸ್ವಲ್ಪ ಹುಳಿ ಮತ್ತು ಹಲ್ದಿ ಪೌಡರನ್ನು ಆ್ಯಡ್ ಮಾಡಿದ್ದೇವೆ. 1 ಟೇಬಲ್ ಸ್ಪೂನ್ ಇಷ್ಟೇ ಹುಳಿ ನಾವು ತಗೊಳ್ಳಿದ್ದು. ಮತ್ತು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿದ್ದು ಮತ್ತು ಅದರ ಪ್ಯೂರಿ ರೆಡಿಯಾಗಿದೆ. ಸೊ ಪ್ಯೂರಿನ ಕನ್ಸಿಸ್ಟೆನ್ಸಿ ಹೀಗಿತ್ತು. ಸೊ ಈ ರೈಸ್ ಮತ್ತು ಮೂವನ್ನು ನಾವು ನಿನ್ನೆ ರಾತ್ರಿ ಇಟ್ಟಿದ್ದೇವೆ. ಸೊ ಇವತ್ತು ಸಂಜೆ ನಾವು ಮಾಡುತ್ತಿದ್ದೇವೆ ಇದನ್ನು. ಸೊ ಇದನ್ನು ಗ್ರೈಂಡ್ನಲ್ಲಿ ಹಾಕಿ ಹುಳಿ ಮತ್ತು ಒಣಗಿದ ಮೆಣಸಿನಕಾಯಿಯನ್ನು ಹಾಕುವ. ಅದನ್ನು ಗ್ರೈಂಡ್ ಮಾಡಿ ಅದರ ಮಿಕ್ಸರನ್ನು ಅಮ್ಮ ತೆಗಿತಿದ್ದಾರೆ. ಸೊ ಅದರ ಟೆಕ್ಸ್ಚರ್ ಹೀಗಿತ್ತು. ಒಮ್ಮೆ ಅದನ್ನು ಹಾಕುವ. ಈ ಸತಿ ಮೆಣಸಿನಕಾಯಿ ಏನೂ ಹಾಕಲಿಲ್ಲ. ಸೊ ಅದು ಎರಡನ್ನು ಚೆನ್ನಾಗಿ ಅಮ್ಮ ಮಿಕ್ಸ್ ಮಾಡುತ್ತಿದ್ದಾರೆ. ಸೊ ನಾನು ಸ್ಟೀಮರನ್ನು ಇಟ್ಟಿದ್ದೇನೆ. ಎಲೆ ಸೋಕಾಯಿತು. ಅಮ್ಮ ಚೆನ್ನಾಗಿ ಅದನ್ನು ಕಟ್ ಮಾಡುತ್ತಿದ್ದಾರೆ ಚಿಕ್ಕ ಚಿಕ್ಕ ಪೀಸ್ಗಳಲ್ಲಿ. ಈ ಎಲೆಯ ಕಾಸ್ಟ್ ಎಷ್ಟು ಗೊತ್ತಾ? 0. ಈ ಎಲೆ ನಮ್ಮ ಮನೆಯ ಎದುರು ಇತ್ತು. ಅಮ್ಮ ಅದನ್ನು ನೋಡಿ ತಂದವು. ಪತ್ರೊಡೆ ಇದರಲ್ಲೇ ಮಾಡೋದು, ಈ ಎಲೆಯಲ್ಲೇ ಮಾಡೋದು. ಸೊ ಬನಾನ ಲೀಫನ್ನು ನಾವು ಚೆನ್ನಾಗಿ ತೊಳೆದು ಸ್ಟೀಮಲ್ಲಿ ಇಟ್ಟಿದ್ದೇವೆ. ಆದ ನಂತರ ಅಮ್ಮ ಅದನ್ನು ಚೆನ್ನಾಗಿ ಸೆಟ್ ಮಾಡಿ ಮತ್ತು ಅಮ್ಮ ಪ್ಯೂರಿಯೊಂದಿಗೆ ಎಣ್ಣೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರು. ತುಂಬ ಸಬರಾದ ಮೇಲೆ ಫೈನಲಿ ಅದಾಯಿತು. ಮತ್ತು ಅದನ್ನು ಸ್ಟೀಮರ್ನ ಮೇಲೆ ಅಮ್ಮ ಚೆನ್ನಾಗಿ ಸೆಟ್ ಮಾಡ್ತೇವೆ. ಸ್ಟೀಮರನ್ನು ಬಂದ್ ಮಾಡಿದ್ವಿ. 15 to 1 hour ಅದು ಹಾಗೆ ಬಿತ್ತು. A few moments later. ಸೊ ನಾವು ಸ್ಟೀಮರ್ ಓಪನ್ ಮಾಡಿದ್ರು. ಸೊ ಚೆನ್ನಾಗಿ ಸ್ಟೀಮ್ ಆಗಿತ್ತು. ಎಲ್ಲ ಸೆಟ್ಟಾಗಿತ್ತು. ಆ ಹೋಲೊಂದಿಗೆ ನಾವು ನೋಡಿದ್ದು ಸರಿಯಾಗಿ ಸೆಟ್ ಆಗಿರಲಿಲ್ಲ. ಸೊ ಸರಿಯಾಗಿ ಸೆಟ್ ಆಗಿತ್ತು, ಬಟ್ ತುಂಬ ಬಿಸಿ. ನಾನು ಸ್ವಲ್ಪ ಟೇಸ್ಟ್ ಮಾಡಲಿಕ್ಕೆ ಕೈಯಲ್ಲಿ ತೆಗೆದು ನನ್ನ ಗೊಬ್ಬೆ ಹೇಗಿತ್ತು ಗೊತ್ತಾ? ಮತ್ತೆ ಅಮ್ಮ ಬಂದರು, ಅದನ್ನು ಸರಿಯಾಗಿ ತೆಗೆದು ಪ್ಲೇಟಲ್ಲಿಟ್ಟರು. ಸೊ ಅಮ್ಮ ಮತ್ತೆ ಚಿಕ್ಕ ಚಿಕ್ಕ ಪೀಸ್ ಮಾಡಿದರು. ನಾನು ಸ್ವಲ್ಪ ಪೀಸ್ ಮಾಡಿದೆ. ಸೊ ನಮ್ಮ ಸ್ಲೈಸ್ ಮಾಡಿದ ಪತ್ರೊಡೆ ರೆಡಿಯಾಗಿದೆ. ಮತ್ತು ಒಂದು ಬರ್ತನ್ನಲ್ಲಿ ತೆಂಗಿನಕಾಯಿಯ ಎಣ್ಣೆ ಹಾಕಿ ಸ್ವಲ್ಪ ಬಿಸಿಯಾಗಲಿಕ್ಕೆ ಬಿಟ್ಟು ಮತ್ತು ಉದಿದ ದಾಲನ್ನು ಹಾಕಿದರು, ಒಂದು 2 ಸ್ಪೂನ್. ಮತ್ತು ರಾಯ 1 ಸ್ಪೂನ್ ಹಾಕಿ ಅದನ್ನು ಹಾಗೆ ಸ್ವಲ್ಪ ಬಿಸಿಯಾಗಲಿಕ್ಕೆ ಬಿಟ್ಟು ಸೊ ಕರಿ ಲೀವ್ಸನ್ನು ಆ್ಯಡ್ ಮಾಡಿದರು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ತಡ್ಕ ಕೊಟ್ಟರು. ಸೊ ಸ್ಮೆಲ್ ವಾಸ್ ಅಮೇಝಿಂಗ್. ಸೊ ಪತ್ರೊಡೆ ಸ್ಲೈಸಸನ್ನು ಅಮ್ಮ ಆ್ಯಡ್ ಮಾಡಿದ್ರು ಪ್ಯೂರಿಗೆ.
ಸೊ ಇದು ರೆಡಿ ಆಗ್ತಾ ಬಂತು. ಹೀಗೆ ಅಮ್ಮ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ರು. ಸ್ವಲ್ಪ ಸಮಯದ ನಂತರ ಅದನ್ನು ಬಂದ್ ಮಾಡಿ ಇಟ್ಟು ಫಾರ್ 10 minutes. Later. ಸೊ ನಮ್ಮ ಮಸ್ತ್ ಪತ್ರೊಡೆ ರೆಡಿಯಾಗಿದೆ. ಸೊ ಇದು ನನ್ನ ಒನ್ ಆಫ್ ದ ರೈನಿ ಸೀಸನ್ ಫುಡ್. ಸೊ ನನಗಿದು ರೈನಿ ಸೀಸನ್ ಎವ್ರಿ ಇಯರ್ ನಾವಿದನ್ನು ಮಾಡ್ತೇವೆ. ಸೊ ನಿಮಗೆ ರೆಸಿಪಿ ಹೇಳಿಕೊಟ್ಟಿದ್ದೇನೆ. ಸೊ ಇದನ್ನು ಚೆನ್ನಾಗಿ ಮಾಡಿ ಆ್ಯಂಡ್ ಎಂಜಾಯ್ ಕರ್ನಾಟಕನ್ ಪತ್ರೊಡೆ ರೆಸಿಪಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೊ ಈ ಸಲ ನಾನು ಕನ್ನಡದಲ್ಲಿ ನನ್ನ ವ್ಲಾಗನ್ನು ಮಾಡಿದ್ದೇನೆ. ವೆಲ್ ನಾನು ಹಿಂದಿ ಸಹ ಸ್ಪೀಕ್ ಮಾಡ್ತೇನೆ. ನಾನು ಕನ್ನಡದಲ್ಲಿ ವ್ಲಾಗ್ ಮಾಡಿದ್ದು ನಿಮಗೆ ಹೇಗೆ ಇಷ್ಟ ಆಯ್ತಾ ಹೇಳಿ. ಸೊ ಈಗ ನೈಟ್ ಆಗಿದೆ. ನೈಟ್ ನಾನು ಹೊರಗೆ ವ್ಯೂ ತಗೊಂಡು ಇದನ್ನು ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್. ಲವ್ ಯು ಆಲ್.